ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಕನ್ನಡ ಈ ಒಂದು ವಿಷಯದ ಮೇಲಿನ ಪ್ರಶ್ನೆಗಳನ್ನು ಚರ್ಚೆ ಮಾಡುವ. ಫ್ರೆಂಡ್ಸ್, ಈ ಒಂದು ಪ್ರಶ್ನೆಗಳು ಮುಂಬರುವ ಎಲ್ಲ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತ ಆಗ್ತವೆ. ಸೊ ಈಗ ಫಸ್ಟ್ ಕ್ವೆಶನ್ ನೋಡೋಣ. ಲೆಟ್ಸ್ ಗೋ ಟು ಫಸ್ಟ್ ಕ್ವೆಶನ್. ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ಸ್ವರಗಳ ಸಂಖ್ಯೆ. ಇಲ್ಲಿ ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ಸ್ವರಗಳ ಸಂಖ್ಯೆ 13. ಹೌದಾ? ಸೊ ಟೋಟಲ್ ವರ್ಣಮಾಲೆಗಳು ಎಷ್ಟಾಗ್ತವೆ? ಒಟ್ಟು ಅಕ್ಷರಗಳ ಸಂಖ್ಯೆ, ವರ್ಣಗಳ ಸಂಖ್ಯೆ 49 ಆಗ್ತವೆ. ಅರ್ಥ ಆಯ್ತಾ? ಸೊ ಕೆಲವೊಂದು ಜನ ಏನು ಮಾಡ್ತಾರೆ, 14 ಅಂತ ಸ್ವರಗಳು ಹಾಕ್ತಾರೆ. ಇಲ್ಲಿ ಇದು ದೊಡ್ಡ ರೂ ಇದೆಯಲ್ಲ, ಸೊ ಇದನ್ನು ಏನು ಮಾಡಿದ್ದಾರೆ, ತೆಗೆದು ಹಾಕಿದ್ದಾರೆ. ಅಂದರೆ ಇದರ ಬಳಕೆ ಕನ್ನಡ ಭಾಷೆಯಲ್ಲಿ ಅಷ್ಟೊಂದು ಹೆಚ್ಚಾಗಿ ಕಂಡು ಬರೋದಿಲ್ಲ. ಆದ್ದರಿಂದ ಇದನ್ನು ತೆಗೆದುಹಾಕಲಾಗಿದೆ. ಆದ್ದರಿಂದ 13 ಕರೆಕ್ಟ್. 2 ಯೋಗವಾಹಗಳು, 49 ಅಷ್ಟು ವರ್ಣಗಳು. ಇಲ್ಲಿ 13 ಕರೆಕ್ಟ್. ಕೆಳಗಿನವುಗಳಲ್ಲಿ ಸ್ವರಗಳಿಗೆ ಉದಾಹರಣೆ ಯಾವುದು? ಅ, ಆ, ಇ, ಉ ಇವು ಸ್ವರಗಳಾಗ್ತವೆ. ಕರೆಕ್ಟ್. ಅಮ್ಮ, ಹ ಇವೇನಾಗ್ತವ? ಯೋಗವಾಹಗಳು. ಓಕೆ. ಕ, ಕ, ಗ, ಗನ ಇವೇನಾಗ್ತವ? ವ್ಯಂಜನಗಳು. ಇವು ಅನುನಾಸಿಕಗಳು. ಅನುನಾಸಿಕ ಅಂದರೆ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವವು. ಕಾಯದೆ ಎಂಬುದು ಯಾವ ಸಂಧಿಗೆ ಉದಾಹರಣೆ? ಕಾಯದೆ ಇಲ್ಲಿ ಯಕಾರ ಆಗಮ ಆಗ್ತದೆ. ಇದು ನೋಡಿ, ಇಲ್ಲಿ ಕಾಯ್ ಅದೇ ಬರ್ತದೆ. ಅದು ಅದೇ ಎದ್ದುದು ಎದೆ ಆಗ್ತದೆ. ಎದೆ. ಹೌದಾ? ಅಂದರೆ ಅ ಇದ್ದಲ್ಲಿ ಆಗಮ ಆಗ್ತದೆ. ಆದ್ದರಿಂದ ಇದು ಆಗಮ ಅಥವಾ ಯಕಾರಾಗಮ ಸಂಧಿ. ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆ? ವಿದ್ಯಾಭ್ಯಾಸ. ಸವರ್ಣ ದೀರ್ಘ ಸಂಧಿ ಅಂದರೆ ಏನು? ಈಗ ಅ ಪ್ಲಸ್ ಆ ಬಂದು ಮುಂದೆ ಇವು ದೀರ್ಘ ಸ್ವರ ಬರಬೇಕು. ಸವರ್ಣ ಸ್ವರಗಳ ಮುಂದೆ ಅದೇ ಸ್ವರದ ಒಂದು ದೀರ್ಘ ಸ್ವರ ಬರಬೇಕು. ಹೌದಾ? ಆ, ಇದು ಈ ಮತ್ತು ಈ ಇದ್ದರೆ ಈ ಅಂತ ಬರಬೇಕು. ಹೌದಾ? ಇವು ವಿದ್ಯಾ ಪ್ಲಸ್ ಅಭ್ಯಾಸ. ನೋಡಿ, ಇದೇನಾಗುತ್ತೆ? ವಿದ್ಯಾ ಪ್ಲಸ್ ಅಭ್ಯಾಸ. ಆ ಬರುತ್ತಾ, ಅ ಬರುತ್ತಾ. ನೆಕ್ಸ್ಟ್ ಇದು ವಿದ್ಯಾಭ್ಯಾಸದಲ್ಲಿ ಏನು ಬರ್ತದೆ? ಇಲ್ಲಿ ಆ ಬರುತ್ತೆ. ನೋಡಿ, ಇದು ದೀರ್ಘ ಸ್ವರ. ಇದು ಕರೆಕ್ಟ್. ವಿದ್ಯಾಭ್ಯಾಸ. ಕೊಟ್ಟಿರುವ ಪದಗಳಲ್ಲಿ ಯಾವ ಪದ ಹಿಂದೂಸ್ತಾನಿ ಭಾಷೆಯಿಂದ ಬಂದಿವೆ? ಹಿಂದೂಸ್ತಾನಿ ಇದು ಅರ್ಜಿ. ಇದು ಕರೆಕ್ಟ್. ಋಣ ಪದ ಯಾವ ಭಾಷೆಯಿಂದ ಬಂದಿದೆ? ಋಣ ಇದು ಕನ್ನಡ. ಔಷಧ ಪದದ ತತ್ಸಮ ರೂಪ ಯಾವುದು? ಔಷಧ. ಯೋಧ ಪದದ ತದ್ಭವ ರೂಪ ಜೋಧ. ಕಟ್ಟುವನು ಇದು ಏನಾಗ್ತದೆ? ಕಟ್ಟುವನು ಕ್ರಿಯಾಪದ. ಸಿಂಪಲ್. ಕೆಳಗಿನವುಗಳಲ್ಲಿ ಅವ್ಯಯಕ್ಕೆ ಉದಾಹರಣೆ? ಅವ್ಯಯಕ್ಕೆ ಉದಾಹರಣೆ ಯಾವುದಾಗ್ತದೆ? ಚೆನ್ನಾಗಿ. ಇವೆಲ್ಲ ಏನದವು? ಇವೆಲ್ಲ ಕ್ರಿಯಾಪದಗಳು. ಚೆನ್ನಾಗಿ ಇದು ಅವ್ಯಯ. ಅರಸಿ ಈ ಪದ ಯಾವ ಲಿಂಗವಾಗುತ್ತದೆ? ಅರಸಿ ಸ್ತ್ರೀಲಿಂಗ, ಅರಸ ಪುಲ್ಲಿಂಗ. ರಾಮನನ್ನು ಈ ಪದ ಯಾವ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ? ರಾಮನನ್ನು ಅನ್ನು ಇದು ದ್ವಿತೀಯ. ಹೋಗುತ್ತಾನೆ ಎಂಬುದು
ಯಾವ ಕಾಲದ ಕ್ರಿಯಾಪದ? ಹೋಗುತ್ತಾನೆ. ನೋಡಿ ತ ಆಗ್ತದಲ್ಲ, ಆನೆ, ಹೋಗುತ್ತಾನೆ, ವರ್ತಮಾನ ಕಾಲ. ನಿಷೇಧಾರ್ಥಕ್ಕೆ ಉದಾಹರಣೆ. ನಿಷೇಧಾರ್ಥಕ್ಕೆ ಅಂದರೆ ಅಲ್ಲಿ ಕ್ರಿಯೆಯು ಸಂಪೂರ್ಣಗೊಳ್ಳುವುದಿಲ್ಲ, ಅದಕ್ಕೊಂದು ತಡೆಯಾಜ್ಞೆ ನಿಲ್ತದ. ಸೊ ಆದ್ದರಿಂದ ಅದು ತಿನ್ನನು, ಎಲ್ಲಿ ಕ್ರಿಯೆ ಪೂರ್ಣಗೊಳ್ಳುವುದಿಲ್ಲ. ಇದು ತಿನ್ನನು, ಬಾರನು, ಓಡನು, ಈ ರೀತಿ. ಕೆಳಗಿನವುಗಳಲ್ಲಿ ಯಾವುದು ತತ್ಪುರುಷ ಸಮಾಸ? ತತ್ಪುರುಷ ನೋಡಿ, ಮರದ ಪ್ಲಸ್ ಕಾಲು ಮರಗಾಲು, ಇದು ಷಷ್ಠಿ ತತ್ಪುರುಷ ಸಮಾಸ ಆಗ್ತದೆ. ಅಂಗೈ ಯಾವ ಸಮಾಸಕ್ಕೆ ಉದಾಹರಣೆ? ನೋಡಿ, ಈಗ ಅಂಗೈ, ತುದಿ ನಾಲಿಗೆ, ಮುಂತಲೆ, ಹಿಂದಲೆ, ಮೊಳಕಾಲು, ಹಿಮ್ಮಡಿ, ಈ ರೀತಿ ಒಂದು ದೇಹದ ಅಥವಾ ಯಾವುದೇ ಒಂದು ಪೂರ್ಣ ರೂಪದ ಒಂದು ವಸ್ತು ಆಗಲಿ, ಶರೀರವಾಗಲಿ, ಏನೇ ಆಗಲಿ, ಅದರ ಒಂದು ಭಾಗವನ್ನು ತಿಳಿಸಿ ಅದು ಹೇಳುವ ಒಂದು ಸಮಾಸ ಅಂಶಿ ಸಮಾಸ. ಇದರಲ್ಲಿ ಅಂಶ ಮತ್ತು ಅಂಶಿ ಅಂತ ಬರ್ತಾವೆ. ಓಕೆ, ಈಗ ಅಂಗೈ, ಅಂಗೈ ಅಂದ್ರೇನು? ಕೈ ಮುಂದೆ ಪ್ಲಸ್ ಕೈ, ಮುಂದಿನ ಪ್ಲಸ್ ಕೈ ಅಂಗೈ, ಹೌದಾ? ಸೊ ಇದು ಏನಾಗ್ತದೆ? ಅಂಶಿ ಸಮಾಸ. ಅಥವಾ ತುದಿ ನಾಲಿಗೆ, ನೋಡು, ನಾಲಿಗೆಯ ಪ್ಲಸ್ ತುದಿ ಅಂದರೆ ನಾಲಿಗೆಯ ಒಂದು ತುದಿ, ಅದೊಂದು ಅಂಶ, ಅದೊಂದು ಭಾಗ ನಾಲಿಗೆದು. ಆ ರೀತಿ ನಾಲಿಗೆಯ ಪ್ಲಸ್ ತುದಿ, ಇದೇನಾಗ್ತದೆ? ಅಂಶಿ ಸಮಾಸ. ಅಥವಾ ಮಧ್ಯರಾತ್ರಿ, ರಾತ್ರಿಯ ಪ್ಲಸ್ ಮಧ್ಯರಾತ್ರಿ, ಅದು ಕೂಡ ಅಂಶಿ ಸಮಾಸ. ಕೆಳಗಿನವುಗಳಲ್ಲಿ ಯಾವುದು ಮಗನ? ಸೊ ಇವು ಮಗನ, ಯಗನ, ಜಗನ, ಇವೆಲ್ಲ ನಿಮಗೆ ಗೊತ್ತಿರಬೇಕು. ಯಮಾತ ರಾಜ ಬಾಹನ ಸಲಗಂ, ಯಮಾತ ನೋಡಿ, ಯಮಾತ ರಾಜ ಬಾಹನ ಸಲಗಂ, ಇದೊಂದು ಏನಪ್ಪ, ಇದು ಛಂದಸ್ಸಿನಲ್ಲಿರುವ ಒಂದು ಫಾರ್ಮುಲಾ ಅಂತ ಹೇಳ್ಬೋದು ನಾವು. ಯಮಾತ ಇದರಂತೆ, ಓಕೆ, ಇದು ಮಗನ ಆಗತ್ತ. ಸೊ ಆಪ್ಷನ್ ಎ ಈಸ್ ರೈಟ್. ಇವೆಲ್ಲ ಇದು ಆಗ್ತವ, ಏನು ಗುರುಗಳು ಬರ್ತಾವೆ, 3 ಗುರು. ಪಥ ಇದರ ಸಮಾನಾರ್ಥಕಗಳು: ಮಾರ್ಗ, ದಾರಿ. ಸಂಕೋಲೆ ಇದರ ಸಮಾನಾರ್ಥಕ ಪದ. ಸಂಕೋಲೆ ಅಂದರೆ ಬಂಧನ. ಅಬಲೆ ವಿರುದ್ಧ ಪದ, ಸಬಲೆ. ಅನಾಚಾರ ಇದರ ವಿರುದ್ಧಾರ್ಥಕ ಪದ, ಆಚಾರ. ಈ ಕೆಳಗಿನವುಗಳಲ್ಲಿ ಯಾವುದು ಕನಕದಾಸರ ಕೃತಿ ಅಲ್ಲ? ಇದು ಆಲ್ಮೋಸ್ಟ್ ಆಲ್ ರಿಪೀಟ್ ಆಗಿದೆ. ಹರಿಭಕ್ತಿ ಸಾರ, ನಳಚರಿತ್ರೆ, ರಾಮಧಾನ್ಯ ಚರಿತ್ರೆ, ಮೋಹನ ತರಂಗಿಣಿ ಇವೆಲ್ಲ ಕನಕದಾಸರ ಕೃತಿ. ಬಟ್ ಗದುಗಿನ ಭಾರತ ಇದು ಕುಮಾರವ್ಯಾಸಂದು, ಅಂದರೆ ಗದುಗಿನ ನಾರಾಯಣಪ್ಪನಂದು. ಗದುಗಿನ ಭಾರತ ಅಥವಾ ಕರ್ನಾಟಕ ಭಾರತ ಕಥಾಮಂಜರಿ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಂಜಿ ದೊಡೆಯಂತಯ್ಯ, ಈ ವಚನದ ಕರ್ತೃ ಯಾರು? ಅಕ್ಕ ಮಾದೇವಿ. ಅಂದರೆ ಬೆಟ್ಟದ ಮೇಲೆ ಮನೆ ಮಾಡಿರಿ, ಮಾಡಿ ಮೃಗಗಳು ಬರ್ತಾವತ್ತಂದ ಅಂದಂಗಾಯ್ತು ಅಂತಂತ ಈ ಒಂದು ವಚನದ ಸಾರ. ಇಲ್ಲಿ PQRS ಭಾಗಗಳನ್ನು ಪುನಃ ಜೋಡಿಸಿ. ಇಲ್ಲಿ ನೋಡಿ, ಶಿಲೆಯಲ್ಲಿ ಕಲೆ ಅರಳಿದ್ದು. ಓಕೆ, ಸೊ ಇದನ್ನು PQRS ಓದ್ಕೊಳ್ಳಿ ಚೆನ್ನಾಗಿ, ಆಮೇಲೆ ಆನ್ಸರ್ ಡಿ ಆಗುತ್ತೆ.
ಇಲ್ಲಿ ಕೂಡ ನೋಡಿ, ಮೊದಲಿಗೆ ಏನು ಬರ್ತದೆ, ಶಾಲೆಯ ವಿದ್ಯಾರ್ಥಿಗಳು ಸಮೃದ್ಧವಾದ ಕೈತೋಟವನ್ನು ಬೆಳೆಸಿದ್ದಾರೆ. ಆಪ್ಷನ್ ಎ ಇಸ್ ರೈಟ್. ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಎಂಬುದರಲ್ಲಿ ಇರುವ ಅಲಂಕಾರ. ಇದು ರಿಪೀಟೆಡ್ ಇದೆ. ದೃಷ್ಟಾಂತ ತಪ್ಪಾದ ಭಾಗವನ್ನು ಸೂಚಿಸಿ. ಕಾಮನ್ವೆಲ್ತ್ ಹಗರಣಕ್ಕೆ ಅಲ್ಲ, ಅದು ಹಗರಣ. ಕಾಮನ್ವೆಲ್ತ್ ಹಗರಣ ಸಂಬಂಧಿಸಿ 7 ಜನ ಬಂಧನ. ಹಗರಣ ಇದು ಕರೆಕ್ಟ್. ಇಲ್ಲಿ ಕೂಡ ನೋಡಿ, ಕನಿಷ್ಠತಮ ಅಂತ ಕೊಟ್ಟಿದ್ದಾರೆ. ಅದು ಆ ರೀತಿ ಬರೋದಿಲ್ಲ, ಕನಿಷ್ಠತಮ ಈ ರೀತಿ. ಯಾರ ಮಾರ್ಗದರ್ಶನದಂತೆ ಕನ್ನಡ ಸಾಹಿತ್ಯ ಪರಿಷತ್ತು ಎಂಬ ಹೆಸರನ್ನು ಕನ್ನಡ ಸಾಹಿತ್ಯ ಪರಿಷತ್ ಎಂದು ಬದಲಿಸಲಾಯಿತು? ನೋಡಿ, ಮೊದಲು ಕರ್ನಾಟಕ ಸಾಹಿತ್ಯ ಪರಿಷತ್ ಅಂತ ಇತ್ತು. ಕರ್ನಾಟಕ ಸಾಹಿತ್ಯ ಪರಿಷತ್ತು ಇದನ್ನು ಯಾವಾಗ ಸ್ಥಾಪಿಸಲಾಯಿತು? 1915ರಲ್ಲಿ. ಬಟ್ ಅದರ ಹೆಸರನ್ನು ಕನ್ನಡ ಸಾಹಿತ್ಯ ಪರಿಷತ್ ಅಂತ ಯಾರ ಒಂದು ಮಾರ್ಗದರ್ಶನದ ಮೇಲೆ ಬದಲಾವಣೆ ಮಾಡಲಾಯಿತು ಅಂದ್ರೆ ಅದು BM ಶ್ರೀಕಂಠಯ್ಯ ಅವ್ರದ್ದು. ಕಾವ್ಯವನ್ನು ಕುರಿತು ಪದ್ಯಂ ಸಮಸ್ತ ಜನ ಹೃದಯಂ ಎಂದಿರುವುದು ಈ ಕೆಳಗಿನ ಯಾವ ಕೃತಿಯಲ್ಲಿದೆ? ಕವಿರಾಜ ಮಾರ್ಗ. ನೆನಪಿನ ಹಕ್ಕಿಯ ಹಾರಲು ಬಿಟ್ಟು ಇದು ಯಾರ ಕೃತಿ? ನೆನಪಿನ ಹಕ್ಕಿಯ ಹಾರಲು ಬಿಟ್ಟು, ಮುಡ್ನಾಕೂಡು ಚಿನ್ನಸ್ವಾಮಿ. ನೋಡಿ, ನೆನಪಿನ ಹಕ್ಕಿಯ ಹಾರಲು ಬಿಟ್ಟು, ಮುಡ್ನಾಕೂಡು ಚಿನ್ನಸ್ವಾಮಿ. ವೆರಿ ವೆರಿ ಇಂಪಾರ್ಟೆಂಟಾ. ಚಳುವಳಿಯಾಗಿ ಮೂಡಿ ಸಾಹಿತ್ಯವಾಗಿ ಉಳಿದದ್ದು ವಚನ. ಜಲಗಾರ ನಾಟಕದ ಕರ್ತೃ ಕುವೆಂಪು. ನಾಯಿಯ ನೆನಪಿಗಾಗಿ ವೀರಗಲ್ಲು ನೆಟ್ಟು ಹಾಕಿರುವ ಶಾಸನ ಆತಕೂರು ಶಾಸನ. ಬರಹದ ಇತಿಹಾಸದಲ್ಲಿ ಮೊದಲನೇ ಘಟ್ಟ ಏನಾಗ್ತದ? ಚಿತ್ರಲೇಖನ. ಬರಹದ ಇತಿಹಾಸದಲ್ಲಿ ಅಂದರೆ ಈಗ ಬರಹ ಅಂದರೆ ಲೇಖನ. ಈಗ ಬರೆಯೋದು ಏನು ಬಂತಲ್ಲ, ಇಲ್ಲಿ ನಾವು ಬರೆಯೋದಕ್ಕಿಂತ ಮೊದಲು, ಅಕ್ಷರಗಳಿಗಿಂತ ಮೊದಲು ಚಿತ್ರ ಉತ್ಪತ್ತಿಯಾಗಿತ್ತು. ಅಂದರೆ ಚಿತ್ರಗಳ ಮುಖಾಂತರ ಅವರ ಒಂದು ಒಂದು ಆಗು ಹೋಗುಗಳನ್ನು ಗುರುತು ಮಾಡ್ತಿದ್ರು. ಅರ್ಥ ಆಯ್ತಾ? ಚಿತ್ರಲೇಖನ ಇದು ಕರೆಕ್ಟ್. ಸೊ ಇವಿಷ್ಟು ಕೆಲವೊಂದು ಮಹತ್ವದ ಕ್ವೆಶನ್ಗಳಾಗಿದ್ದು, ಮುಂದಿನ ಒಂದು ಸೆಷನ್ನಲ್ಲಿ ಇನ್ನಷ್ಟು ಕ್ವೆಶನ್ಗಳನ್ನು ನೋಡೋಣ. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.